ನಿಮ್ಮ ಹತ್ರ ಕೇವಲ 3 ರಿಂದ 4 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಇದ್ರೆ ಸಾಕು, ಇಷ್ಟೊಂದು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುವಂತ ಜಾಗದಲ್ಲಿ 30-40 ಸೈಟ್ ನ ನಿಮ್ದಾಕ್ಸ್ಕೋಬಹುದು. ರೇರಾ ಅಪ್ರೂವ್ಡ್ ಆಗಿರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಇಂಡಿವಿಜುವಲ್ ಸೈಟ್ ಗೆ ನಿಮ್ಗೆ ಈ ಖಾತಾ ಸಿಗ್ತಾ ಇದೆ. ಅಪ್ ಟು ಬ್ಯಾಂಕ್ ಇಂದ 90% ವರೆಗೆ ಲೋನ್ ಕೂಡ ಆಗುತ್ತೆ. ಇದನ್ನ ನೋಡ್ತಾ ಇದ್ದೀರಾ, ಇದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಕಮರ್ಷಿಯಲ್ ಪ್ರಾಪರ್ಟಿ ಮಾಡಿದ್ದಾರೆ. ಮೇನ್ ರೋಡಿಗೆ ಅಟ್ಯಾಚ್ ಆಗಿರೋದೇ ಲೇಔಟ್ ಇದು. ಇಲ್ಲಿ ನೀವು ಇಮಿಡಿಯೇಟ್ ಆಗಿ ಬಂದು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬಹುದು. ಇದೇ ಸಂಡೇ ಫೆಬ್ರವರಿ 1ನೇ ತಾರೀಕಿಗೆ ಈ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಕ್ಯಾಬ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜಿಗೆ. ನಾನು ನಿಮ್ಮ ಧನ್ವೀರ್ ಹಾಗೂ ಧನುಷ್ ಜೊತೆ. ವೀಕ್ಷಕರೇ, ನಾವು ಇರೋದು ಇವತ್ತೇ ಕೋಲಾರಲ್ಲಿ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದೇ ನಿಮಗೆ ಕೋಲಾರ್ ಚಿಂತಾಮಣಿ ಮೇನ್ ರೋಡಿಗೆ ಅಟ್ಯಾಚ್ ಆಗಿರೋದೇ ಈ ಲೇಔಟ್. ಈ ಲೇಔಟ್ ಬಂದು ಟೋಟಲ್ ಆಗಿ 5.5 ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮೆಟ್ರೋ ಹೋಮ್ಸ್ ಕಡೆಯಿಂದ ನಿಮಗೆ ಸಿಗ್ತಾ ಇರೋದು ಈ ಲೇಔಟ್. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಯೋಗೇಶ್ ಸರ್ ಅವರು. ಸೊ ಲೇಔಟ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಬನ್ನಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಗೊಳ್ತಾ ಹೋಗೋಣ. ಸೊ ಯೋಗೇಶ್ ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ನಮಸ್ಕಾರ. ಓಕೆ, ಸೊ ಕೋಲಾರಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಇವಾಗ. ಸೊ ತುಂಬಾ ಚೆನ್ನಾಗಿದೆ ಸರ್ ಪ್ರಾಜೆಕ್ಟ್. ಯಾಕಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲೂ ಪ್ರೈಸ್ ಇದೆ, ಮತ್ತೆ ಡೆವಲಪ್ಮೆಂಟ್ ಕೂಡ ಅದೇ ತರ ಆಗಿದೆ ಈ ಒಂದು ಲೊಕೇಶನ್ ಅಲ್ಲಿ. ಸೊ ಎಕ್ಸಾಕ್ಟ್ ಆಗಿ ಲೊಕೇಶನ್ ಅಲ್ಲಿ ಬರ್ತಾ ಇದೆ ಸರ್ ಇದು? ಸರ್ ನಿಮ್ಗೆ ಇಲ್ಲಿ ಕೋಲಾರ್ ಟೌನ್ ಇಂದ ಜಸ್ಟ್ ಒಂದು 10 ಮಿನಿಟ್ಸ್ ನಮ್ ಲೇಔಟ್ ಸಿಗ್ಬಿಡುತ್ತೆ. ಅಂದ್ರೆ ಅದು ಕೋಲಾರ್ ಚಿಂತಾಮಣಿ ರೋಡ್ ಆ ಕಡೆನೂ ಬರ್ಬೋದು, ಮತ್ತೆ ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಕಡೆನೂ ಬರ್ಬೋದು. ಸೊ ವೇಮ್ಗಲ್ ಇಂಡಸ್ಟ್ರಿಯಲ್ ಬರ್ತಿರೋಂತ ಒಂದು 15 ಮಿನಿಟ್ಸ್ ಅಲ್ಲಿ ನಮ್ಮ ಲೇಔಟ್ ಸಿಗುತ್ತೆ. ಓಕೆ, ಸೊ ವೀಕ್ಷಕರೇ, ಲೇಔಟ್ ಲೊಕೇಶನ್ ನೋಡ್ತಾ ಇದ್ದೀರಾ, ಕೋಲಾರ್ ಟೌನ್ ಇಂದ ಜಸ್ಟ್ ಒಂದು 10 ಮಿನಿಟ್ಸ್ ಅಲ್ಲೇ ನಿಮ್ಗೆ ಸಿಗ್ತಾ ಇರೋದು. ಸೊ ಲೇಔಟ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಹಾಗೆ ಇದು ಕೋಲಾರ್ ಚಿಂತಾಮಣಿ ಹೈವೇ ಇಂದ ನೀವು ವೇಮ್ಗಲ್ ರೋಡಿಗೆ ಬಂದ್ರೆ ವೇಮ್ಗಲ್ ರೋಡ್ ಮೇನ್ ರೋಡಿಗೆ ನಿಮ್ಗೆ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿ. ಸರ್ ಇದು ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿದೀರಾ ಪ್ರಾಪರ್ಟಿ? ಟೋಟಲ್ ಆಗಿ 5 acres ಇದು. ಇದರಲ್ಲಿ 80 ಪ್ಲಾಟ್ಸ್ ಇದೆ. 5 acres 80 ಪ್ಲಾಟ್ಸ್ ಬರ್ತಾ ಇದೆ. ಹೌದು. ಓಕೆ, ಏನೇನ್ ಡೈಮೆನ್ಷನ್ ಅಲ್ಲಿ ಸೈಟ್ ಗಳು ಕೊಡ್ತಾ ಇದ್ದೀರಾ? 30-40 ಮತ್ತೆ 30-50 ಇದೆ ಆ ಡೈಮೆನ್ಷನ್. ಸೊ ಆ ಡೈಮೆನ್ಷನ್ ಎಲ್ಲ ಬಂದ್ಬಿಟ್ಟು ನಿಮಗೆ ಕಮರ್ಷಿಯಲ್ ಬರುತ್ತೆ. ಓಕೆ, ಕಮರ್ಷಿಯಲ್. ಓಕೆ, ಸೊ ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ಕಮರ್ಷಿಯಲ್ ಪ್ರಾಪರ್ಟೀಸ್ ಕೂಡ ಅವೈಲೇಬಲ್ ಇದೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಲೇಔಟ್ ಗೆ. ಒಂದು ಒಳ್ಳೆ ಕನೆಕ್ಟಿವಿಟಿ ಜೊತೆಗೆ ಸಿಗ್ತಾ ಇರುವಂತ ಲೇಔಟ್ ಆಗಿರುತ್ತೆ. ವೀಕ್ಷಕರೇ, ಈ ಲೇಔಟ್ ಅಲ್ಲಿ ಏನೇನು ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಸರ್ ಮನೆ ಕಟ್ಟೋದಕ್ಕೆ ಇಮಿಡಿಯೇಟ್ ಆಗಿ ಮನೆ ಕಟ್ಟಕ್ಕೆ ಏನೇನು ವ್ಯವಸ್ಥೆ ಬೇಕೋ ನಾವು ಆಲ್ರೆಡಿ ಮಾಡಿಟ್ಟಿದ್ದೀವಿ. ಅಂದ್ರೆ ಅಂಡರ್ಗ್ರೌಂಡ್ ಸೇವೇಜ್ ಆಗಲಿ, ವಾಟರ್ ಪೈಪ್ ಲೈನ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ ಇಮಿಡಿಯೇಟ್ ಇದೆ. ಅದೇ ತರ ಬಂದ್ಬಿಟ್ಟು ಕಟ್ ರೋಡ್ಸ್ ಬಂದ್ಬಿಟ್ಟು 30 ಫೀಟ್ ಇದೆ, ಮೇನ್ ರೋಡ್ಸ್ 40 ಫೀಟ್ ಎಲ್ಲಾನು ಕಾಂಕ್ರೀಟ್ ರೋಡ್ಸ್ ಹಾಕಿದೀವಿ. ಸೊ ಇಮಿಡಿಯೇಟ್ ಮನೆನ ಕಟ್ಕೊಬಹುದು ಅವರು. ಓಕೆ, ಸೊ ವೀಕ್ಷಕರೇ, ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುವಂತದ್ದು. ನಾನು ಫಸ್ಟ್ ಅಲ್ಲೇ ಹೇಳಿದ್ದೀನಿ ನಿಮಗೆ. ಸೊ ನೋಡ್ತಾ ಇದ್ದೀರಾ, ರೈಟ್ ರೌಂಡ್ ನಿಮಗೆ ಗೇಟೆಡ್ ಕಮ್ಯುನಿಟಿಯಲ್ಲಿ ಬರ್ತಾ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಟೋಟಲ್ 5 acres ಪ್ರಾಜೆಕ್ಟ್ ಗೇಟೆಡ್ ಕಮ್ಯುನಿಟಿಯಲ್ಲಿದೆ. ಹಾಗೆ ಮೇನ್ ರೋಡ್ ನೋಡೋದಾದ್ರೆ ನಿಮಗೆ 40 ಫೀಟ್ ವೈಡ್ ಆಗಿ CC ರೋಡ್ ಕೊಟ್ಟಿದ್ದಾರೆ. ಕಟ್ ರೋಡ್ ನೋಡೋದಾದ್ರೆ ನಿಮಗೆ 30 ಫೀಟ್ ಕೊಟ್ಟಿದ್ದಾರೆ. ಹಾಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಆಗಿರ್ಬೋದು, AI ಬೇಸ್ ಕ್ಯಾಮ್ರಾ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಸಿವೇಜ್ ಆಗಿರ್ಬೋದು, ಇದೆಲ್ಲ ನಿಮ್ಗೆ ಅಂಡರ್ ಗ್ರೌಂಡ್ ಮಾಡಿಕೊಟ್ಟಿರುವಂತದ್ದು. ರೋಡ್ ಎಲ್ಲ ನಿಮ್ಗೆ CC ರೋಡೇ ಹಾಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುವಂತ ಒಂದು ಲೇಔಟ್ ಇದು. ಸರ್ ಇವಾಗ ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ಎಲ್ಲ ಯಾವ ತರ ಇದೆ? ಸರ್ ಹಾಗೆ ಹೇಳ್ದಂಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನಡೀತಾ ಇಲ್ಲ ಸರ್. ಈಗ ವೇಮ್ಗಲ್ ಇಲ್ಲಿಂದ ಜಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ನಿಮಗೆ ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ. ಮತ್ತೆ ಅದಾದ್ಮೇಲೆ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ 20 ಮಿನಿಟ್ಸ್ ಅಲ್ಲಿ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಸೊ ಕಂಪ್ಲೀಟ್ ಆಟೋ ಸೆಕ್ಟರ್ ಅದು, ಆಟೋಮೊಬೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಅದರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನಡೀತಾ ಇದೆ. ಸೊ ಅದರಿಂದ ಇಲ್ಲಿ ಅದು ಪ್ರೈಸ್ ಅಂತೂ ಸೊ ಹೈಲಿ ಕಾಂಪಿಟೇಟಿವ್ ಅಲ್ಲಿ ನಾವು ಕೊಡ್ತಾ ಇದೀವಿ ಈ ಬಜೆಟ್ಗೆ. ಓಕೆ, ಸೊ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಇಂಡಸ್ಟ್ರೀಸ್ ಏರಿಯಾ ನಿಮ್ಗೆ ಹತ್ರದಲ್ಲೇ ಇದೆ. ವೇಮ್ಗಲ್ ಇಂಡಸ್ಟ್ರಿ ಏರಿಯಾ ಹಾಗೂ ನಿಮ್ಗೆ ನರ್ಸಾಪುರ ಇಂಡಸ್ಟ್ರಿ ಏರಿಯಾ, 2 ಇಂಡಸ್ಟ್ರಿ ಏರಿಯಾ ಮಧ್ಯದಲ್ಲೇ ನಿಮ್ಗೆ ಈ ಲೇಔಟ್ ಸಿಗ್ತಾ ಇರೋದು. ಸೊ ಇವಾಗ ಸರ್ ಇಲ್ಲಿ ನಮ್ಗೆ ಬೆಂಗಳೂರಿಂದ ಬರ್ಬೇಕಂದ್ರೆ ಯಾವ ರೀತಿ ಬರೋದು ನಾವು? ಸೊ ಕೋಲಾರ್ ನ್ಯಾಷನಲ್ ಹೈವೇ ಇಂದ ಕೋಲಾರ್ ಟೌನ್ ಬಂದ್ಬಿಟ್ಟು ಬರ್ಬೋದು ನೀವು. ಮತ್ತೆ ನೀವು ವೇಮ್ಗಲ್ ಟೌನ್ ಇಂದ ಆ ಕಡೆನೂ ಬರ್ಬೋದು. 2 ಕಡೆನೂ ಎಕ್ಸಿಸ್ಟಿಂಗ್ ರೋಡ್ಸ್ ಇದೆ ನಿಮ್ಗೆ. ಓಕೆ, ಸೊ ಬಸ್ ಫೆಸಿಲಿಟೀಸ್ ಎಲ್ಲ ಇದೆಯಾ? ಹಾ ಇದೆ. ಸೊ ನಮ್ದು ಲೇಔಟ್ ನ ಜಸ್ಟ್ 1 ಕಿಲೋಮೀಟರ್ ಹೋದ್ರೆ ಮೇನ್ ರೋಡ್ ಇದೆ. ಅದ್ಬಿಟ್ಟು 10 ಮಿನಿಟ್ಸ್ ಅಲ್ಲಿ ನಿಮ್ಗೆ ಕೋಲಾರ್ ಟೌನ್ ಬಸ್ ಸ್ಟಾಪ್ ಇದೆ. ಓಕೆ ಸರ್, ಸೊ ವೀಕ್ಷಕರೇ, ನೀವು ಬೆಂಗಳೂರಿಂದ ಬರ್ತೀವಿ ಅಂದ್ರೆ ನಿಮ್ಗೆ KR ಪುರಂ ಹೊಸಕೋಟೆ, ಸೊ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಏನಿದೆ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಬರ್ಬೋದು. ಕೋಲಾರ್ ಟೌನಿಗೆ ಬಂದು ನೀವು ಕೋಲಾರ್ ಟೌನ್ ಇಂದ ಜಸ್ಟ್ ಒಂದು 10 ಮಿನಿಟ್ಸ್ ಅಲ್ಲೇ ನಿಮ್ಗೆ ಈ ಲೇಔಟ್ ಸಿಗ್ತಾ ಇರೋದು. ಸರ್ ಇವಾಗ ಲೇಔಟ್ ಮೇನ್ ರೋಡಿಗೆ ಇದೆ, ಒಳ್ಳೆ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಏನ್ ಅಪ್ರೂವಲ್ಸ್ ತಗೊಂಡಿದ್ದೀರಾ ಈ ಲೇಔಟಿಗೆ? ಸರ್ ನಾವು ಇದು DTCP ಅಪ್ರೂವಲ್ ತಗೊಂಡಿದ್ದೀವಿ ವಿತ್ ರೇರಾ ರಿಜಿಸ್ಟರ್ಡ್. ಸೊ ರೇರಾ ರಿಜಿಸ್ಟರ್ಡ್ ಇರೋದ್ರಿಂದ ಇದು ಇಂಡಿವಿಜುವಲ್ ಲೀಕ್ ಆಗುತ್ತೆ ಎಲ್ಲದಕ್ಕೂ. ಒಂದು ಪ್ರತಿಯೊಂದಕ್ಕೂ ಬಂದ್ಬಿಟ್ಟು ಇಂಡಿವಿಜುವಲ್ ಲೀಕ್ ಆತ ರೆಡಿ ಇದೆ.
ಸೊ ನಿಮಗೆ 90% ಲೋನ್ ಸ್ಯಾಂಕ್ಷನ್ ಆಗಿಬಿಡುತ್ತೆ ನಿಮಗೆ. ಓಕೆ, ಸೊ ವೀಕ್ಷಕರೇ, ಇದು ನಿಮಗೆ DTCP ಅಪ್ರೂವ್ಡ್ ಆಗಿರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ರೇರಾ ರಿಜಿಸ್ಟರ್ ಆಗಿದೆ. ಸೊ ನಿಮಗೆ ಈ ಖಾತಾ ಇರುವಂತದ್ದು ಇಂಡಿವಿಜುವಲ್ ಸೈಟ್ಸ್ ನಿಮಗೆ ಈ ಖಾತಾ ಬಂದ್ಬಿಡತ್ತೆ. ಸೊ ಇಮಿಡಿಯೇಟ್ ಆಗಿ ನೀವು ಪರ್ಚೇಸ್ ಮಾಡ್ರೆ ನಿಮಗೆ ಬ್ಯಾಂಕ್ ಇಂದ 90% ವರೆಗೂ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಸರ್, ಇವಾಗ ಬೆಸ್ಟ್ ಪ್ರೈಸ್ ಏನ್ ಕೊಡ್ತಾ ಇದೀರಾ? ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಇದೆ. ಸೊ ಇನ್ನ ಒಂದು ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ತಾ ಇದೀರಾ, ಏನ್ ಪ್ರೈಸ್ ಇದೆ ಸರ್? ಸೊ ಈ ಕಡೆ ಅಕ್ಕಪಕ್ಕದಲ್ಲಿ ನಿಮಗೆ ಗೊತ್ತು, ಸೊ 2500 ಇಂದ 3000 ವರೆಗೂ ಸ್ಕ್ವೇರ್ ಫೀಟ್ ಕೊಡ್ತಿದ್ದಾರೆ ಮೇನ್ ರೋಡ್ ಅಲ್ಲಿ. ಓಕೆ, ನಾವು ಬೆಸ್ಟ್ ಪ್ರೈಸ್ ಕೊಡ್ತಿದೀವಿ 2050 rupees per square feet ಗೆ. 2050 rupees per square feet. ಹೌದು. ಓಕೆ, ಸೊ ಆಫರ್ಸ್ ಏನಾದ್ರು ಇದೆಯಾ ಸರ್? ಹಾ, ಇದು ಖಂಡಿತ ಇದೆ. ಸೊ ಇದರಲ್ಲಿ ನಿಮಗೆ 50 rupees ಡಿಸ್ಕೌಂಟ್ ಆಗುತ್ತೆ. ಸೊ 2000 rupees ಸ್ಕ್ವೇರ್ ಫೀಟ್ಗೆ. ಸೊ ವೀಕ್ಷಕರೇ, ಕೇವಲ 2000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಇವಾಗ ಸೈಟ್ ಸಿಗ್ತಾ ಇರೋದು. ಸೊ ನಿಮ್ಗೆ ಕಮರ್ಷಿಯಲ್ ಬೇಕಂದ್ರೆ ಕಮರ್ಷಿಯಲ್ ಪ್ಲಾಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ರೆಸಿಡೆನ್ಸಿಯಲ್ ಬೇಕಂದ್ರೆ ನಿಮ್ಗೆ ರೆಸಿಡೆನ್ಸಿಯಲ್ ಪ್ಲಾಟ್ ಕೂಡ ನಿಮ್ಗೆ ನೋಡಕ್ಕೆ ಸಿಗತ್ತೆ ಈ ಲೇಔಟ್ ಅಲ್ಲಿ. ಸೊ ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು. ಮತ್ತೆ ಕೋಲಾರ್ ಅಲ್ಲಿ ನಿಮ್ಗೆ ಈ ತರ ಒಂದು ಪ್ರೈಸ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಆಗಿ ಸಿಗ್ತಾ ಇರುವಂತ ಲೇಔಟ್ ಅಂತಾನೆ ಹೇಳ್ಬೋದು. ಜಸ್ಟ್ 2000 rupees per square feet ಗೆ ನಿಮ್ಗೆ ಇಲ್ಲಿ ಸೈಟ್ ಸಿಗ್ತಾ ಇರೋದು. ಸರ್, ಇವಾಗ 2000 rupees per square feet 2050 rupees per square feet ಅಂತ ಹೇಳ್ತಾ ಇದ್ದೀರಾ. ನಿಮ್ ಕಂಪ್ನಿ ಕಡೆಯಿಂದ 150 rupees ಡಿಸ್ಕೌಂಟ್ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಬಟ್ ನಾವು ಆಲ್ಮೋಸ್ಟ್ ಎಲ್ಲ ಮೆಟ್ರೋ ಹೋಮ್ಸ್ ವಿಡಿಯೋ ಮಾಡ್ತಾ ಇರೋದ್ರಿಂದ ನಮ್ಮ ವೀಕ್ಷಕರು ತುಂಬಾ ಕೇಳ್ತಾ ಇರ್ತಾರೆ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡಿ ಅಂತ. ನಮ್ಮ ಚಾನಲ್ಗೋಸ್ಕರ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಇದೆಯಾ? ಖಂಡಿತ ಇದೆ. ಸೊ ನಾನು 10-20 rupees ಅಂತ ಕಡಿಮೆ ಮಾಡ್ಕೊಂಡು ಬರ್ತಾ ಇಲ್ಲ. ಇನ್ನೂ ಒಂದು 50 rupees ನಾನು ಕಡಿಮೆ ಮಾಡ್ಕೊಟ್ಬಿಡ್ತೀನಿ. ಅಂದ್ರೆ 1950 rupees ಸ್ಕ್ವೇರ್ ಫೀಟ್. ಓಕೆ, ಸೊ ವೀಕ್ಷಕರೇ, ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. 1950 rupees, ಆಲ್ಮೋಸ್ಟ್ ನಿಮ್ಗೆ 100 rupees ಸೇವ್ ಆಯ್ತು. 100 rupees ಅಂದ್ರೇನು 30-40 ಸೈಟ್ ಪರ್ಚೇಸ್ ಮಾಡ್ತೀರಾ ಅಂದ್ರೇನು ನಿಮ್ಗೆ 1,00,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇರೋದು. ಈ ಒಂದು ಡಿಸ್ಕೌಂಟ್ ನ ನೀವು ಆದಷ್ಟು ಬೇಗ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಇವಾಗ ಬುಕಿಂಗ್ ಪ್ರೊಸೀಜರ್ ಎಲ್ಲ ಯಾವ ತರ ಇದೆ? ಸೊ ಈಗ ಡೇ 1 ಅಲ್ಲಿ ಬುಕಿಂಗ್ ಅಮೌಂಟ್ 1 lakh ಕೊಡ್ಬೇಕು. 1 lakh ಕೊಟ್ಟಿದ್ದೆ ನಾನು ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀನಿ. ಸೊ ಒಂದು ಹೈಕೋರ್ಟ್ 20 years ಲೀಗಲ್ ಮದರ್ ಡೀಡ್ ಇದೆ ಸಾಕು ಅಂತ. ಬಟ್ ಅದಕ್ಕಿಂತ ಜಾಸ್ತಿ ಒಂದು 35 years ಲೀಗಲ್ ಮದರ್ ಡೀಡ್ ಕೊಡ್ತೀನಿ. ಅವ್ರ ಲಾಯರ್ ಯಾರಿದಾರೋ ಅವ್ರ ಲಾಯರ್ ಹತ್ರ ಹೋಗ್ಬಿಟ್ಟು ಲೀಗಲ್ ಒಪಿನಿಯನ್ ತಗೊಂಡ್ಲಿ. ಸೊ 10 days ಟೈಮ್ ಇರುತ್ತೆ. 10 days ಅಲ್ಲಿ 25% ಪೇಮೆಂಟ್ ಮಾಡ್ಬೇಕಾಗುತ್ತೆ. ಮತ್ತೆ 30 days ಒಳಗಡೆ ಫುಲ್ ಪೇಮೆಂಟ್ ಆಗಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಡ್ತೀರಾ? ಓಕೆ ಸರ್, ಇವಾಗ ವಿಸಿಟಿಂಗ್ಸ್ ಎಲ್ಲ ಡೋರ್ ಸ್ಟೆಪ್ ಅಲ್ಲಿ ಪಿಕಪ್ ಅಂಡ್ ಡ್ರಾಪ್ ಇದೆ. ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್. ಎಷ್ಟು ನಂಬರ್ ಆಫ್ ಪರ್ಸನ್ ಮತ್ತೆ ಲೊಕೇಶನ್ ಕಳ್ಸ್ಕೊಟ್ಬಿಟ್ರೆ ನಮಗೆ ಅವ್ರ ಡೋರ್ ಸ್ಟೆಪ್ ಅಲ್ಲಿ ನಾವು ವೆಹಿಕಲ್ ನ ಅರೇಂಜ್ ಮಾಡಿ ಕಳ್ಸಿಬಿಡ್ತೀವಿ. ನಮ್ಮ ಡ್ರೈವರ್ ನೀಟಾಗಿ ಸೈಟ್ ಕರ್ಕೊಂಡ್ ಬಂದ್ಬಿಡ್ತಾರೆ. ಅದೇ ತರ ಕರ್ಕೊಂಡೋಗಿ ಡ್ರಾಪ್ ಮಾಡ್ಬಿಡ್ತಾರೆ. ಓಕೆ, ಸೊ ವೀಕ್ಷಕರೇ, ನಿಮ್ಗೆ ಬುಕಿಂಗ್ ಅಮೌಂಟ್ ಬಂದು 1 lakh rupees ಇರುತ್ತೆ. ನಿಮ್ಗೆ 10 days ಟೈಮ್ ಇರುತ್ತೆ ನೀವು ಲೀಗಲ್ ಎಲ್ಲ ವೆರಿಫಿಕೇಶನ್ ಮಾಡ್ಕೊಳಕ್ಕೋಸ್ಕರ. ಅದಾದ ನಂತರ ನಿಮ್ಗೆ ಕಂಪ್ನಿ ಕಡೆಯಿಂದಾನೆ ಕ್ಯಾಬ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸರ್, ಇವಾಗ ಈ ಪ್ರಾಜೆಕ್ಟ್ ಯಾವಾಗ ಲಾಂಚ್ ಆಗ್ತಾ ಇರೋದು? ಕಮಿಂಗ್ ಸಂಡೇ ಅಂದ್ರೆ Feb 1. ಹೌದು, February 1 ಗೆ. ಓಕೆ, ಸೊ ವೀಕ್ಷಕರೇ, ಇದೇ 2026 February 1ನೇ ತಾರೀಕಿಗೆ ಈ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇರೋದು. ಪ್ರತಿ ಸತಿ ಮೆಟ್ರೋ ಹೋಮ್ಸಿಗೆ ಬಂದಾಗ ಒಂದು ಬಿಸ್ನೆಸ್ ಅಪರ್ಚುನಿಟಿ ಬಗ್ಗೆನೂ ನಾವು ಮಾತಾಡ್ತೀವಿ. ಸೊ ಅದ್ರ ಬಗ್ಗೆ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಸರ್. ಸೊ ಅದೇ ಅಂದ್ರೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದು ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಎಕ್ಸಾಂಪಲ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ, ಏನೋ ಇನ್ಕಮ್ ತಗೊಂತಿದ್ದಾರೆ. ಸೊ ಅವ್ರಿಗೆ ಸಫಿಷಿಯಂಟ್ ಇಲ್ಲ, ಎಕ್ಸ್ಟ್ರಾ ಟೈಮಲ್ಲಿ ಏನಾದ್ರು ಒಂದು ಪಾರ್ಟ್ ಟೈಮ್ ಮಾಡ್ಬೇಕಂದ್ರೆ ನಮ್ಮ ಬಿಸ್ನೆಸ್ ನಾವು ತಗೊಂಡ್ ಮಾಡ್ಬೋದು. ಸೊ ಅದಕ್ಕೆ ಬಂದ್ಬಿಟ್ಟು ನಾನು ಸುಮ್ಮನೆ ಅಲ್ಲ, ಅದಕ್ಕೆ ಒಂದು ಬೆನಿಫಿಟ್ ಕೊಡ್ತೀವಿ ನಾವು. ಪರ್ ಸ್ಕ್ವೇರ್ ಫೀಟಿಗೆ 50 rupees ಅಂತ ಕೊಡ್ತೀವಿ. ಒಂದು ಆವ್ರೇಜ್ ಒಂದು 1500 ಸ್ಕ್ವೇರ್ ಫೀಟ್ ಇದ್ರೂ 50 rupees ಹಾಕಿದ್ರೆ ನಿಮ್ಗೆ 75,000 rupees ಸಿಗುತ್ತೆ ಒಂದು ಸಿಂಗಲ್ ಸೇಲ್ ಮೇಲೆ. ಸಿಂಗಲ್ ಸೇಲ್, ಹೌದು. ಸೊ ಇದು ಅವ್ರು ಯಾರಿಗಾದ್ರು ಕೊಡ್ಸೂನ್ ಆಗುತ್ತೆ. ಇಲ್ಲ ಅವರೇ ಇನ್ ಕೇಸು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರಂದ್ರೆ ಅವ್ರಿಗೂ ಬೆನಿಫಿಟ್ ಸಿಗುತ್ತೆ. ಆಲ್ರೆಡಿ ನಾನು 50 rupees ಕಂಪನಿ ಕಡೆಯಿಂದ ಡಿಸ್ಕೌಂಟ್ ಮಾಡಿದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ 50 rupees ಪ್ಲಸ್ ಇದೊಂದು 50 rupees, ಟೋಟಲ್ ಆಗಿ 150 rupees ಅವ್ರಿಗೆ ಡಿಸ್ಕೌಂಟ್ ಆಗುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಿಮ್ಗೆ ಒಂದು ಇನ್ನೊಂದು ಬಿಸ್ನೆಸ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಟ್ರೈ ಮಾಡ್ಬೇಕಂತ ಇದ್ದೀರಾ, ಇಲ್ಲ ಒಂದು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀರಾ, ಜಸ್ಟ್ ನಿಮ್ಮೊಂದು ರೆಫರೆನ್ಸ್ ಇಂದ ನೀವೇನಾದ್ರೂ ಬುಕ್ಕಿಂಗ್ ಮಾಡಿ ಸೇಲ್ ಮಾಡಿಸ್ಕೊಟ್ರೆ ಅವರಿಗೆ 75,000 rupees ವರೆಗೂ ಅರ್ನ್ ಮಾಡುವಂತ ಆಪರ್ಚುನಿಟಿ ಕೂಡ ನಿಮ್ಗೆ ಸಿಗ್ತಾ ಇರುವಂತದ್ದು. ಸೊ ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಇದೇ ಸಂಡೇ Feb 1ಗೆ ಈ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇರುತ್ತೆ, ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಸೈಟ್ ವಿಸಿಟ್ ಕೂಡ ಬುಕ್ ಮಾಡ್ಕೊಳ್ಳಿ. ಯೋಗೇಶ್ ಸರ್, ಕಂಪ್ಲೀಟ್ ಆಗಿ ಈ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್.